ತುಂಬ ರುಚಿಯಾದಂತಹ ಚೀಸ್ ಗಾರ್ಲಿಕ್ ಸ್ವೀಟ್ ಕಾರ್ನ್ ರೆಸಿಪಿ ಇವತ್ತಿನದು. ಇದು ನಿಜವಾಗ್ಲೂ ತಿನ್ನಲಿಕ್ಕೆ ತುಂಬ ರುಚಿಯಾಗ್ತದೆ. ನೋಡಿ, ನಾನಿಲ್ಲಿ ಒಂದು ಸ್ವೀಟ್ ಕಾರ್ನನ್ನು ಅದರ ಹೊರಗಿನ ಭಾಗ ಎಲ್ಲ ತೆಗೆದು ಇದನ್ನು ಬಿಡಿಸಿ ಇಟ್ಟಿದ್ದೇನೆ. ನೋಡಿ, ಇದಕ್ಕೊಂದು 4 ಚಮಚ ನೀರು ಹಾಕಿ ಒಂದು 2 ನಿಮಿಷ ಅಷ್ಟೇ ನಾನು ಮಧ್ಯಮ ಉರಿಯಲ್ಲಿ ಬೇಯಿಸಿ ಇಟ್ಟಿದ್ದೇನೆ. ಇದನ್ನು ಜಾಸ್ತಿ ನೀರು ಹಾಕಿದರೆ ಅದು ವೇಸ್ಟ್ ಆಗ್ತದೆ ನೀರು, ಅದಕ್ಕೋಸ್ಕರ. ಇದು ನೋಡಿ, 2 ದೊಡ್ಡ ಚಮಚದಷ್ಟು ಇದು ಬಟರ್ ನಾನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಬಟರ್ ಹಾಕಿದ್ರೇ ರುಚಿ ತುಂಬ ಆಗೋದು. ಹಾಗಾಗಿ ಈಗ ನಾನು ಇದಕ್ಕೆ ಒಂದು 4-5 ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ 1 ನಿಮಿಷದಷ್ಟೇ ಒಂದು ಹುರಿದಿದ್ದೇನೆ. ಜಾಸ್ತಿ ಹುರಿಯುವ ಅಗತ್ಯ ಇಲ್ಲ. ಈಗ ನೋಡಿ, ಬೆಳ್ಳುಳ್ಳಿ 1 ನಿಮಿಷ ಹುರಿದಾಗಿದೆ. ಈಗ ಇದಕ್ಕೆ ನಾನು 1 ಚಮಚದಷ್ಟು ಸಣ್ಣ ಚಮಚ ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ನೋಡಿ, ಇದನ್ನು ಅಷ್ಟೇ ಒಂದು ಮೆಲ್ಲ ಉರಿಯಲ್ಲಿ 1 ನಿಮಿಷ ಹುರಿದ್ರೆ ಸಾಕು, ಕಪ್ಪಾಗೋದು ಬೇಡ ಇದು. ಅದಕ್ಕೋಸ್ಕರ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಹಾಕಿದ್ದೇನೆ. ನೋಡಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಮೈದಾದೊಟ್ಟಿಗಿದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಹೌದಾ ಅಲ್ವಾ ಅಂತ ಒಂದು ಸ್ವಲ್ಪ ಮಂದಾಗ್ತದೆ ಅಷ್ಟೇ. ಒಂದು 1/4 ಚಮಚದಷ್ಟು ಉಪ್ಪು ಹಾಕಿದ್ದೇನೆ ನಾನು, ಉಪ್ಪಿನ ಹುಡಿ. ಮತ್ತು ಈಗ ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರ್, ಕರಿಮೆಣಸಿನ ಪುಡಿ, ಎರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಕೂಡ ಮಾಡಿ. 1 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಮತ್ತು 2 ಚಮಚದಷ್ಟು ಆರಿಗ್ಯಾನ್, 1.5 2 ಚಮಚ ಹಾಕಿದರೆ ನಡೀತದೆ. ಈಗ ನೋಡಿ, ಬೇಯಿಸಿಟ್ಟ ಸ್ವೀಟ್ ಕಾರ್ನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಮೆಲ್ಲ ಉರಿಯಲ್ಲೇ ಇದೆ ಗ್ಯಾಸ್, ಇದೇನು ತುಂಬ ಹೊತ್ತು ಮಾಡುವ ಇದಲ್ಲ, ಒಂದು 5 ನಿಮಿಷದಲ್ಲೇ ಆಗ್ತದೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನೋಡಿ, ಮೇಲಿಂದ ನಾನೀಗ ಚೀಸ್ ಹಾಕ್ತಾ ಇದ್ದೇನೆ. ಒಂದು 2 ಕ್ಯೂಬ್ನಷ್ಟು ಹಾಕಿದ್ದೇನೆ, ಜಾಸ್ತಿ ಕೂಡ ಹಾಕ್ಬೋದು. ತುಂಬ ರುಚಿಯಾಗ್ತದೆ ಚೀಸ್ ಬಿದ್ದ ಕೂಡಲೇ. ಅದಕ್ಕೆ ಹೇಳೋದು ಚೀಸ್ ಗಾರ್ಲಿಕ್ ಸ್ವೀಟ್ ಕಾರ್ನ್ ಅಂತ ಹೇಳಿ. ಇದಕ್ಕೆ ನೋಡಿ, 2 ಕ್ಯೂಬ್ ಹಾಕಿದ್ದೇನೆ ನಾನು. ಇದಕ್ಕೆ ಮಕ್ಕಳಿಂದ ಹಿಡಿದು ಎಲ್ಲರೂ ರುಚಿಯಾಗಿರುವ ಈ ತಿನಿಸನ್ನು ಇಷ್ಟಪಟ್ಟು ತಿಂತಾರೆ. ನೋಡಿ, ಮಿಕ್ಸ್ ಮಾಡಿದೆ. 1 ಗಳಿಗಿಟ್ಟರೆ ಸಾಕು, ಆಫ್ ಮಾಡಿ ಬಿಡುವ ಗ್ಯಾಸನ್ನು. ಅದು ಬಿಸಿ ಇದೆ ನೋಡಿ, ಚೀಸ್ ಮೆಲ್ಟ್ ಆಗ್ತದೆ ಪಕ್ಕನೇ. ಇವಾಗ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದರೆ ತುಂಬ ರುಚಿಯಾಗಿರುವಂತಹ ಸ್ವೀಟ್ ಕಾರ್ನ್ ರೆಸಿಪಿ ತಯಾರಾಗಿದೆ. ಈಗ ನೋಡಿ, ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.